ಆದಾಯಕ್ಕೆ ಅಂತ ಮತ್ತೊಂದು ದಾರಿಯನ್ನ ಹುಡುಕಿದ ಮುಜರಾಯಿ ಇಲಾಖೆ. ಕರ್ನಾಟಕದ ದೇಗುಲಗಳಲ್ಲಿ ಇನ್ಮುಂದೆ ಶೂಟಿಂಗ್ಗೆ ಬ್ರೇಕ್ ಹಾಕಲಾಗುತ್ತೆ. ಅನುಮತಿ ಪಡೆದು ಶುಲ್ಕ ಕಟ್ಟಿದ್ರೆ ಮಾತ್ರ ಅವಕಾಶ ಇರುತ್ತೆ. ಅನುಮತಿ ಪಡ್ಕೊಳ್ಬೇಕು, ಅದಕ್ಕೆ ತಕ್ಕಂತೆ ಶುಲ್ಕವನ್ನು ಕೂಡ ಕಟ್ಟಬೇಕಾಗುತ್ತೆ. ಅದರಲ್ಲಿ ಎ ಬಿ ಗ್ರೇಡ್ ದೇವಸ್ಥಾನಗಳಲ್ಲಿ ಚಿತ್ರೀಕರಣಕ್ಕೆ ಅಂತ ಶುಲ್ಕ ಕಡ್ಡಾಯ ಆಗಿರುತ್ತೆ. ಹೀಗಾಗಿ ಎಲ್ಲಂದ್ರಲ್ಲಿ ನೀವು ಹೋಗಿ ರೀಲ್ಸ್ ಅಥವಾ ವಿಡಿಯೋ ಶೂಟ್ ಮಾಡೋದು ಅಥವಾ ಫೋಟೋ ಶೂಟ್ ಮಾಡೋದು ಇದ್ಯಾವುದನ್ನು ಮಾಡುವಂತಿಲ್ಲ. ಭಕ್ತಿಯ ಪಾವಿತ್ರ್ಯತೆಗೆ ಧಕ್ಕೆ ತಂದರೆ ಮುಜರಾಯಿ ಇಲಾಖೆ ದಂಡವನ್ನು ಹಾಕುತ್ತೆ. 2003-2012ರ ಮಾರ್ಗಸೂಚನೆ ಇದು. ಅದನ್ನ ಈಗ ಕಟ್ಟುನಿಟ್ಟಾಗಿ ಜಾರಿಗೆ ತರಿಸಿದ್ದಾರೆ. ಸಿನಿಮಾ, ಧಾರಾವಾಹಿ, ಸಾಕ್ಷ್ಯಚಿತ್ರ, ಸುದ್ದಿ ವಾಹಿನಿಗಳು ಹೀಗೆ ಯಾವುದೇ ವಿಡಿಯೋ ರೆಕಾರ್ಡ್ ಮಾಡಬೇಕು ಅಂದ್ರೂ ಪರ್ಮಿಷನ್ ಇರಬೇಕು, ಶುಲ್ಕ ಕಟ್ಟಿರಬೇಕು. ಪ್ರೀ ವೆಡ್ಡಿಂಗ್ ಶೂಟ್ ಇರ್ಬೋದು, ಮೊಬೈಲ್ನಲ್ಲಿ ರೀಲ್ಸ್ ಮಾಡೋದು, ಇದೆಲ್ಲದಕ್ಕೂ ಕೂಡ ಬೇಸತ್ತು ಮುಜರಾಯಿ ಇಲಾಖೆ ಈ ರೀತಿಯಾದಂಥ ಒಂದು ನಿರ್ಧಾರ ತೆಗೆದುಕೊಂಡಿರೋದು. ಹಣ ಕಟ್ಟಿದ್ರೆ ಮಾತ್ರ ಶೂಟಿಂಗ್ಗೆ ಅವಕಾಶ. ಈ ಮೂಲಕ ಮುಜರಾಯಿ ಇಲಾಖೆ ಈಗ ಆದಾಯಕ್ಕೆ ಅಂತ ಮತ್ತೊಂದು ಮೂಲ ಕಂಡುಕೊಂಡಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸುಷ್ಮಿತಾ. ಈಗ ಮುಜರಾಯಿ ಇಲಾಖೆ ಆದಾಯಕ್ಕೆ ಅಂತಾನೆ ಮತ್ತೊಂದು ಮೂಲವನ್ನ ಕಂಡುಕೊಂಡಂತೆ ಕಾಣಿಸ್ತಾ ಇದೆ. ಇವೆಲ್ಲ ರೂಲ್ಸ್ಗಳು ಕೂಡ ಜಾರಿಗೆ ಬರುವಂತ ಸಾಧ್ಯತೆ ಇದೆಯಾ? ಬಂದ್ರೂ ಕೂಡ ಎಲ್ಲರೂ ಕಟ್ಟಿಟ್ಟಾಗಿ ಪಾಲಿಸ್ತಾರಾ ಅಂತ? ಎಸ್ ಸೌಖ್ಯ, ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಗಳು ಅಂತ ಅಂದ್ರೆ ಭಕ್ತಿಗಿಂತ ಹೆಚ್ಚಾಗಿ ಅಲ್ಲಿ ರೀಲ್ಸ್ ಆಗಿರಬಹುದು, ಶೂಟಿಂಗ್ ಸ್ಪಾಟ್ ಆಗಿ ಅದು ಬದಲಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಯುವ ಜನತೆ ಅತಿ ಹೆಚ್ಚಾಗಿ ದೇವಸ್ಥಾನಗಳಲ್ಲಿ ರೀಲ್ಸ್ ಅನ್ನ ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲೋ ಒಂದ್ ಕಡೆ ಭಕ್ತಾದಿಗಳಿಗೆ ಒಂದ್ ರೀತಿಯಲ್ಲಿ ಅವರ ಭಕ್ತಿ ಭಾವಕ್ಕೆ ಧಕ್ಕೆಯನ್ನು ಕೂಡ ಉಂಟು ಮಾಡ್ತಾ ಇದೆ. ಹೀಗಾಗಿ ಸಾಕಷ್ಟು ಜನ ಮನವಿಯನ್ನ ಮಾಡ್ಕೊಳ್ತಾ ಇದ್ರು, ದೇವಸ್ಥಾನಗಳಲ್ಲಿ ಯಾವುದೇ ರೀತಿ ರೀಲ್ಸ್ ಗಳಿಗಾಗಿರಬಹುದು ಅಥವಾ ಶೂಟಿಂಗ್ ಗಳಿಗೆ ಅವಕಾಶವನ್ನ ಕೊಡಬಾರ್ದು ಅಂತ ಹೇಳಿ. ಆದ್ರೆ ಮುಜರಾಯಿ ಇಲಾಖೆ ಒಂದ್ ರೀತಿಯಲ್ಲಿ ಟಫ್ ರೂಲ್ಸ್ ಅನ್ನ ತರ್ತಾ ಇದೆ. ಆದ್ರೆ ಅದೇ ರೀತಿಯಲ್ಲಿ ಮತ್ತೊಂದ್ ಕಡೆ ಎಲ್ಲೋ ಒಂದ್ ಕಡೆ ಆದಾಯಕ್ಕೆ ಇದು ದಾರಿ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಇನ್ನು ಮುಂದೆ ದೇವಸ್ಥಾನಗಳಲ್ಲಿ ಅಂದ್ರೆ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂತಹ ಎ ಗ್ರೇಡ್ ಹಾಗೆ ಬಿ ಗ್ರೇಡ್ ಸುಮಾರು 34,000ಕ್ಕೂ ಅಧಿಕ ದೇವಸ್ಥಾನಗಳೇನಿದೆ, ಅಲ್ಲಿ ಒಂದು ವೇಳೆ ಶೂಟಿಂಗ್ ಮಾಡೋದಾಗಿರ್ಬಹುದು ಅಥವಾ ಧಾರಾವಾಹಿಗಳಾಗಿರ್ಬಹುದು, ಫಿಲ್ಮ್ ಶೂಟಿಂಗ್ ಆಗಿರ್ಬಹುದು, ಜೊತೆಗೆ ಸುದ್ದಿವಾಹಿನಿಗಳ ಶೂಟಿಂಗ್ ಆಗಿರ್ಬಹುದು, ಹಾಗೆ ರೀಲ್ಸ್ ಅನ್ನ ಯಾರೇ ಮಾಡೋದಾದ್ರೂ ಕೂಡ ಅಂದ್ರೆ ಅದರಲ್ಲೂ ಕೂಡ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳು ಕೂಡ ಹೆಚ್ಚಾಗಿದೆ. ಹೀಗಾಗಿ ಯಾರೇ ಈ ರೀತಿಯ ಶೂಟಿಂಗ್ ಗಳನ್ನ ಮಾಡೋದಾದ್ರೆ ಮುಜರಾಯಿ ಇಲಾಖೆಯಿಂದ ಪರ್ಮಿಷನ್ ಕಡ್ಡಾಯ. ಅದರ ಜೊತೆಗೆ ಇಂತಿಷ್ಟು ಹಣವನ್ನ ಕಟ್ಟಬೇಕಾಗತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಭಕ್ತಾದಿಗಳು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ದೇವಾಲಯಗಳಲ್ಲಿ ಈ ಒಂದು ಶೂಟಿಂಗ್ ಅನ್ನ ನಿಷೇಧ ಮಾಡಿ ಯಾವುದೇ ರೀತಿ ಪರ್ಮಿಷನ್ ಕೂಡ ಕೊಡಬೇಡಿ ಅಂತ ಹೇಳಿ ಭಕ್ತಾದಿಗಳು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಮುಜರಾಯಿ ಇಲಾಖೆಯಲ್ಲಿ ಅದರಲ್ಲೂ ಕೂಡ ಬಿ ಗ್ರೇಡ್ ಟೆಂಪಲ್ ಗಳಿಂದ ಅತ್ಯಧಿಕವಾಗಿ ಹಣಗಳು ಸಂಗ್ರಹ ಆಗದೆ ಇರುವಂತಹ ಕಾರಣದಿಂದಾಗಿ ಒಂದು ವೇಳೆ ಇಲ್ಲಿ ಶೂಟಿಂಗ್ ಅನ್ನ ಮಾಡೋದಾದ್ರೆ ಅದಕ್ಕೆ ನಾವು ಇಂತಿಷ್ಟು ಶುಲ್ಕವನ್ನ ಕಟ್ಟಿಸ್ಕೊಳ್ತೀವಿ. ಹೀಗಾಗಿ ದೇವಾಲಯದಲ್ಲೂ ಕೂಡ ಆದಾಯಗಳು ಹೆಚ್ಚಾಗುತ್ತೆ ಅಂತ ಹೇಳಿ ಮತ್ತೊಂದು ಕಡೆ ಮುಜರಾಯಿ ಇಲಾಖೆಯು ಕೂಡ ತಿಳಿಸ್ತಾ ಇರುವಂತಹದ್ದು. ಶೀಘ್ರದಲ್ಲೇ ಈ ಒಂದು ಟಫ್ ರೂಲ್ಸ್ ಕೂಡ ಜಾರಿ ಬರುವಂತಹ ಸಾಧ್ಯತೆ ಇದೆ. ಆದ್ರೆ ಅದನ್ನ ಎಷ್ಟರ ಮಟ್ಟಿಗೆ ಮುಜರಾಯಿ ಇಲಾಖೆ ಇದನ್ನ ಪಾಲಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಕೇವಲ ಒಂದು ಆರ್ಡರ್ ಮಾಡಿ ಬಿಡೋದಷ್ಟೇ ಅಲ್ಲ, ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಬೇಕಾಗತ್ತೆ. ಹೀಗಾಗಿ ಎಷ್ಟರ ಮಟ್ಟಿಗೆ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೆ ಮುಜರಾಯಿ ಇಲಾಖೆ ಇದ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಹಾಗೆ ಎ ಗ್ರೇಡ್ ಬಿ ಗ್ರೇಡ್ ಟೆಂಪಲ್ ಅಲ್ಲಿ ಎಷ್ಟು ಶುಲ್ಕವನ್ನ ನಿಗದಿ ಮಾಡುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗೆ. Thank you.